100 ವರ್ಷಕ್ಕೂ ಅಧಿಕವಾಗಿ ಎಷ್ಟು ವರ್ಷ ಬದುಕಿದರೂ ಕೂಡ ಕಣ್ಣಿನ ಸಮಸ್ಯೆ ಬರಬಾರದು. ಕಣ್ಣು ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಯಾಮ್ರಾ. ಅದು ಕಲರು ಸರಿಯಾಗಿ ಕಾಣೋದಿಲ್ಲ ಕೆಲವೊಬ್ಬರಿಗೆ, ಅದಕ್ಕೆ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಆಮೇಲೆ ರೆಟಿನಲ್ ಪಿಗ್ಮೆಂಟೋಸ ಅಂತ ಬರುತ್ತೆ. ಶಾರ್ಟ್ ಸೈಟು ಅಂದ್ರೆ ಸಮೀಪ ದೃಷ್ಟಿ ದೋಷ, ಲಾಂಗ್ ಸೈಟು. ಕಣ್ಣಿನಲ್ಲಿ ಪಿತ್ತ ವಿಕಾರ ಆಗದಂಗೆ ನೋಡ್ಕೊಳ್ಳೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮೂರ್ಕಟ್ಟಿ. ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮುಪ್ಪಾದರೂ ಕೂಡ ಕಣ್ಣು ಮಂಜಾಗಬಾರ್ದು. 100 ವರ್ಷಕ್ಕೂ ಅಧಿಕವಾಗಿ ಎಷ್ಟು ವರ್ಷ ಬದುಕಿದರೂ ಕೂಡ ಕಣ್ಣಿನ ಸಮಸ್ಯೆ ಬರಬಾರದು. ಅದಕ್ಕೆ ಏನು ಮಾಡಬೇಕು? ಕೊನೆಯವರೆಗೂ ನಮ್ಮ ಕಣ್ಣಿಗೆ ಯಾವ ಸಮಸ್ಯೆನೂ ಬರಬಾರ್ದು ಅಂದರೆ ಯಾವ ಮನೆಮದ್ದನ್ನು ಬಳಸಬೇಕು ಅನ್ನೋದನ್ನು ನೋಡೋಣ. ಕಣ್ಣು ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಯಾಮ್ರಾ. ಅದು ಅದಕ್ಕೆ ಹಲವಾರು ತೊಂದರೆಗಳು ಬರ್ತವೆ. ರಾತ್ರಿ ಕುರುಡುತನ, ನೈಟ್ ಬ್ಲೈಂಡ್ನೆಸ್, ಕಲರು ಸರಿಯಾಗಿ ಕಾಣೋದಿಲ್ಲ ಕೆಲವೊಬ್ಬರಿಗೆ, ಅದಕ್ಕೆ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಕ್ಯಾಟ್ರಾಕ್ಟ್ ಅಂದರೆ ಅದರಲ್ಲಿ ಹೊರೆ ಬಂದಿರುತ್ತೆ. ಆಮೇಲೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ರೆಟಿನಾ ಒಳಗಡೆ ಏನಾಗಿರುತ್ತೆ ಜರುಗಿರುತ್ತೆ. ಆಮೇಲೆ ರೆಟಿನಲ್ ಪಿಗ್ಮೆಂಟೋಸ ಅಂತ ಬರುತ್ತೆ. ಒಳಗಡೆ ಆ ರೆಟಿನಾದ ಮೇಲೆ ಏನಾಗಿರುತ್ತೆ ಪಿಗ್ಮೆಂಟೇಶನ್ ಥರ ಕಪ್ಪು ಚುಕ್ಕೆ ಅಲ್ಲಿ ಒಳಗಡೆ ಏನಾಗಿರುತ್ತೆ ಪಿಗ್ಮೆಂಟೇಶನ್ ಆಗಿರುತ್ತೆ, ಅಂದರೆ ಅಲ್ಲಿ ಒಳಗಡೆ ಇನ್ಫೆಕ್ಷನ್ ಆಗಿರುತ್ತೆ. ಹಾಗೆಯೇ ಕಂಜಕ್ಟಿವಿಟೀಸು, ಹೀಗೆಲ್ಲ ಹಲವಾರು ರೋಗಗಳು, ಕಣ್ಣಿನ ರೋಗಗಳು ಬರ್ತವೆ. ಶಾರ್ಟ್ ಸೈಟು ಅಂದರೆ ಸಮೀಪ ದೃಷ್ಟಿ ದೋಷ, ಲಾಂಗ್ ಸೈಟು, ಇವೆಲ್ಲ ಸಮಸ್ಯೆಗಳು ಕಣ್ಣಿಗೆ ಬರ್ತವೆ. ಇಂತಹ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿದರೆ ನಾವು ಕಣ್ಣಿನಲ್ಲಿರುವ ಕೆಲವೊಂದಿಷ್ಟು ಅಂಶಗಳನ್ನು ಸರಿಯಾಗಿ ಕಾಪಾಡ್ಕೊಳ್ಬೇಕು. ಕಣ್ಣಿನಲ್ಲಿ ಪಿತ್ತ ವಿಕಾರ ಆಗದಂಗೆ ನೋಡ್ಕೊಳ್ಳೋದು. ಕಣ್ಣಿನ ಸರ್ವ ಸಮಸ್ಯೆಗಳಿಗೂ ಕೂಡ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಆಲೋಚಕ ಪಿತ್ತ ವಿಕಾರವೇ ಕಾರಣ, ಹಾಗೂ ತರ್ಪಕ ಕಫ ವಿಕಾರ ಹೆಚ್ಚಾಗಿ ಬರ್ತಕ್ಕಂಥದ್ದು ಪಿತ್ತ ಮತ್ತು ಕಫಜನ್ಯವಾಗಿಯೇ ಕಣ್ಣಿನ ಸಮಸ್ಯೆಗಳು ಬರ್ತವೆ. 100ಕ್ಕೆ 95ರಷ್ಟು ಪಿತ್ತ ಪ್ರಧಾನವಾಗಿ ಕಫ ಪ್ರಧಾನವಾಗಿಯೇ ಬರ್ತವೆ. ಇನ್ನು 5% ಯಾವುದೋ ವಾತ ಪ್ರಧಾನವಾಗಿ ಬಂದಿರಬಹುದು ಉದಾನವಾಯು ವಿಕಾರದಿಂದ. ಆದರೆ ಹೆಚ್ಚಾಗಿ ಕಫ ಪ್ರಧಾನವಾಗಿ ತರ್ಪಕ ಅಂತಕ್ಕಂಥ ಒಂದು ಕಫ ಕಣ್ಣಿನಲ್ಲಿ ಕೆಲಸ ಮಾಡ್ತದೆ. ಕಣ್ಣಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ನಿಗ್ಧ ಅಂಶವನ್ನ ತರ್ಪಕ ಕಫ ಅಂತ ಹೇಳ್ತಾರೆ. ಆಲೋಚಕ ಪಿತ್ತ ಅನ್ನೋ ಒಂದು ಶಕ್ತಿ, ಅಲ್ಲಿ ಪ್ರಾಣಶಕ್ತಿ, ಕ್ರಿಯಾಶಕ್ತಿ. ಪಿತ್ತ ಅಂದರೆ ಕ್ರಿಯಾಶಕ್ತಿ, ಪಿತ್ತ ಅಂದರೆ ಅದನ್ನು ರೋಗ ಅಂತ ತಿಳ್ಕೊಬಾರ್ದು. ಅದು ಅಸಮತೋಲನ ಸ್ಥಿತಿಗೆ ಹೋದರೆ ಮಾತ್ರ ರೋಗ. ಆ ವಾತ ಪಿತ್ತ ಕಫ ಈ 3 ದೋಷಗಳು ಸಾಮ್ಯಾವಸ್ಥೆಯಲ್ಲಿದ್ವು ಅಂತ ಹೇಳಿದ್ರೆ ಅವು ದೇಹವನ್ನ ಧಾರಣೆ ಮಾಡ್ತವೆ. ಅವು ವಿಷಮ ಅವಸ್ಥೆಯನ್ನ ತಲುಪಿದ್ವು ಅಂತ ಹೇಳಿದ್ರೆ ದೇಹವನ್ನ ಅವು ಹಾಳು ಮಾಡ್ತವೆ. ಅದಕ್ಕೆ ದೋಷ ಅಂದ ತಕ್ಷಣ ಅವು ಕೇಡಂತಲ್ಲ. ದೋಷ ಅಂದ ತಕ್ಷಣ ಅವು ಶರೀರದ ಪ್ರಕೃತಿಯ ಗುಣಧರ್ಮಗಳು ಅಂತ ತಿಳ್ಕೊಬೇಕು. ಈ ಪಿತ್ತದಲ್ಲಿ ಆಲೋಚಕ ಪಿತ್ತ ವಿಕಾರ, ಪಾಚಕ, ರಂಜಕ್, ಸಾಧಕ್, ಆಲೋಚಕ್, ಬ್ರಾಜಕ್ ಅಂತ 5 ರೀತಿಯ ಪಿತ್ತಗಳನ್ನು ನಾವು ಕಾಣಬಹುದು. ಅದರಲ್ಲಿ ಆಲೋಚಕ ಪಿತ್ತ ಕಣ್ಣಿನ ಸ್ಥಾನದಲ್ಲಿ ಇರ್ತದೆ. ಆ ಆಲೋಚಕ ಪಿತ್ತದಲ್ಲಿ ಏನಾದರೂ ಅಸಮತೋಲನಗಳು ಉಂಟಾದರೆ ಕಣ್ಣಿನ ಸಮಸ್ಯೆಗಳು ಬರ್ತವೆ. ಹಾಗಿದ್ರೆ ತರ್ಪಕ ಕಫ ವಿಕಾರಕ್ಕೆ, ಆಲೋಚಕ ಪಿತ್ತ ವಿಕಾರಕ್ಕೆ ಕಾರಣ ಏನು? ತರ್ಪಕ ಕಫ ವಿಕಾರ ಆಗಬೇಕು, ಆಲೋಚಕ ಪಿತ್ತ ವಿಕಾರ ಆಗಬೇಕಂದ್ರೆ ಕಾರಣನೇ ಮೊಬೈಲ್ ಹೆಚ್ಚಿಗೆ ನೋಡೋದು, ಟಿವಿ ಜಾಸ್ತಿಯನ್ನ ನೋಡೋದು. ಇದರಿಂದ ಏನಾಗುತ್ತೆ ಪಿತ್ತ ಮತ್ತು ಕಫ ವಿಕಾರಗಳು ಕಣ್ಣಿನಲ್ಲಿ ಸಂಭವಿಸ್ತವೆ. ಆಮೇಲೆ ಮಲಬದ್ಧತೆ ಸಮಸ್ಯೆ, ಅಜೀರ್ಣದ ಸಮಸ್ಯೆ. ಕೆಲವು ಜನರಿಗೆ ಏನಾಗಿರುತ್ತೆ ಅಂದರೆ ಈ BP, ಶುಗರು, ಥೈರಾಯ್ಡ್ ಇಂಥ ಸಮಸ್ಯೆಗಳಿರ್ತವೆ. ಅದಕ್ಕೆ ರಾಸಾಯನಿಕ ಔಷಧಿಗಳನ್ನ ತಿಂದು 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 ತರ್ಪಕ ಕಫ ಆಮೇಲೆ ಆಲೋಚಕ ಪಿತ್ತ ಜಾಸ್ತಿ ಹದಗೆಡ್ತದೆ. ಈ ಟಾಕ್ಸಿಸಿಟಿಯಿಂದ, ಔಷಧಿಗಳ ಟಾಕ್ಸಿಸಿಟಿ ನಮ್ಮ ಶರೀರದಲ್ಲಿ ಪಿತ್ತ ವಿಕಾರವನ್ನು ಹೆಚ್ಚಿಸ್ತವೆ. ಹಾಗೆ ಇದಾದ ಮೇಲೆ
ಈ ಆಮ್, ಕಣ್ಣಿನ ಆರೋಗ್ಯಕ್ಕೆ ಮೂಲ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಅಂದರೆ ನಾವು ತಲೆಗೆ ಎಣ್ಣೆ ಹಾಕೋದಿಲ್ಲ. ತಲೆಗೆ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ, ಪಿತ್ತ ಶಮನ ಇರ್ತದೆ, ಪಿತ್ತ ಸಮತೋಲನದಲ್ಲಿ ಇರ್ತದೆ. ನಾವೀಗ ಯಾರೋ ಹೇಳಿದಾರೆ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆನೇ ಹಾಕೋದಿಲ್ಲ. ಕಣ್ಣಿಗೆ ಎಣ್ಣೆ ಹಾಕೊಳ್ಳೋದು, ತಲೆಗೆ ಎಣ್ಣೆ ಹಾಕೊಳ್ಳೋದು, ಕಿವಿಗೆ ಎಣ್ಣೆ ಹಾಕೊಳ್ಳೋದು ಮರೆತೇ ಬಿಟ್ಟಿದೆ. ಮೂಗ್ಗೆ ಎಣ್ಣೆ ಹಾಕೊಳ್ಳೋದು, ಈ ಭಾಗದಲ್ಲಿ ನಾವು ಎಣ್ಣೆ ಹಾಕೋದ್ರಿಂದ ನಮ್ಮ ಆಲೋಚಕ ಪಿತ್ತದ ವಿಕಾರಗಳನ್ನು ನಾವು ತಡೆಗಟ್ಟಬಹುದು. ಸ್ನಿಗ್ಧತೆ ಇರ್ತದೆ, ವೃಕ್ಷತೆಯನ್ನು ಸಮತೋಲನಕ್ಕೆ ಇಟ್ಕೋಬಹುದು. ಇಲ್ಲಾಂದ್ರೆ ಏನಾಗ್ತದೆ, ಬಹಳ ತೊಂದರೆ ಆಗುತ್ತೆ. ಅದಕ್ಕಾಗಿ ನಾವೇನು ಹೇಳ್ತೇವೆ, ಹಲವಾರು ಎಪಿಸೋಡ್ ಮಾಡಿದ್ದೇವೆ. ಕಣ್ಣಿಗೆ ತುಪ್ಪ ಹಾಕಿ, ಅಥವಾ ಹರಳೆಣ್ಣೆ ಹಾಕಿ, ಅಥವಾ ಕೊಬ್ಬರಿ ಎಣ್ಣೆ ಹಾಕಿ, ಹೀಗೆಲ್ಲ ಭಾಳ ಎಪಿಸೋಡ್ಗಳಲ್ಲಿ ನಾವು ಹೇಳಿದ್ದೇವೆ. ಅದನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಡಾಕ್ಟ್ರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಈಗ ಡಾಕ್ಟ್ರು ಹೇಳೋದು ತಪ್ಪಲ್ಲ, ಅವ್ರು ಓದಿರೋದನ್ನು ಅವ್ರು ಹೇಳ್ತಾರೆ. ಆಯುರ್ವೇದದಲ್ಲಿ ಏನಿದೆ ಅಂತ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಸಂಶೋಧನೆ ಮಾಡಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ನಾವು ಹೇಳೋದು ನಮ್ಮ ಧರ್ಮ. ಯಾಕಂದ್ರೆ ನಾವು ಆಯುರ್ವೇದಿಕ್ಕನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ, ಆಯುರ್ವೇದಿಕ್ಕನ್ನು ಗುರುಮುಖಿ ಎಲ್ಲ ಕಲಿತಾ ಇದ್ದೇವೆ. ಅದಕ್ಕೆ ನಮ್ಮ ಗುರುಗಳು ನಮಗೆ ಬೋಧಿಸಿದ್ದನ್ನು ನಮ್ಮ ಅನುಭವದಲ್ಲಿ ನಾವು ತಿಳಿದಿರೋದನ್ನು ನಿಮಗೆ ಮುಂದೆ ಹೇಳ್ತೇವೆ. ಅದು ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮ್ಮ ಮನಸ್ಸಿಗೆ ಯಾವುದು ಸತ್ಯ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡಿ. ಯಾವುದನ್ನು ಕೂಡ ನಾವು ಹೀಗೆ ಮಾಡಿ ಅಂತ ಹೇಳಿಕ್ಕಾಗಲ್ಲ. ಹೀಗೊಂದಿದೆ ನೀತಿ ಸೂತ್ರ ಅಂತಕ್ಕಂಥದ್ದನ್ನು ತಿಳಿಸ್ಬೋದು. ಕಣ್ಣಿಗೆ, ಮೂಗ್ಗೆ, ಹಿಂದೆ ಮಕ್ಕಳಿಗೂ ಕೂಡ, ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಎಲ್ಲ ಎಣ್ಣೆ ಹಾಕಿ ಎಣ್ಣೆ ಸ್ನಾನ ಮಾಡಿಸ್ತಿದ್ರು. ಎಲ್ಲ ಯಾವ ಮಕ್ಕಳಿಗೂ ಎಣ್ಣೆ ಸ್ನಾನ ಇಲ್ಲ. ಈ ಕಣ್ಣಿನ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣನೇ ತಲೆಗೆ, ಕಣ್ಣಿಗೆ, ಮೂಗ್ಗೆ, ಕಿವಿಗೆ ಎಣ್ಣೆ ಹಾಕದೇ ಇರೋದು ಮೂಲ ಕಾರಣ. ಹೀಗೆ ಇವರಿಗೆಲ್ಲ ಸರಿಪಡಿಸ್ಕೊಳ್ಬೇಕು. ಹೀಗೆ ಈ ಸಮಸ್ಯೆ ಬರಬಾರ್ದಂದ್ರೆ ಒಂದು ವರ್ಷಕ್ಕೆ 3 ತಿಂಗಳಾದರೂ ಏನು ಮಾಡ್ಬೇಕಂದ್ರೆ ತುಪ್ಪ ಹಾಕಬೇಕು ಕಣ್ಣಿಗೆ. ಕಣ್ಣಿಗೆ, ಮೂಗ್ಗೆ ತುಪ್ಪ ಹಾಕೋದು. ಮೂಗ್ಗೆ 2 ಮೂಗು 4 ಹನಿ, ಅದನ್ನು ರಾತ್ರಿ ಮಲಗಬೇಕಾದ್ರೆ ಹಾಕೊಂಡು ಮಲ್ಕೊಳ್ಳೋದು. ಆಮೇಲೆ ಕಣ್ಣಿಗೂ ಕೂಡ ಅಷ್ಟೇ, ಮಲಗಬೇಕಾದ್ರೆ ಮೊದಲು ಮೂಗ್ಗೆ ಹಾಕಿ ಆಮೇಲೆ ಕಣ್ಣಿಗೆ ಹಾಕೊಂಡು ಮಲ್ಕೊಳ್ಳೋದು. ಕಣ್ಣಿಗೆ ಎರಡು ಕಣ್ಣಿಗೂ 4 ಹನಿ ತುಪ್ಪ, ಮೂಗಿನ ಹೊಳ್ಳೆಗೆ 4 ಹನಿ ತುಪ್ಪ ಹಾಕಿ ಮಲಗೋದ್ರಿಂದ ಕಫಜನ್ಯವಾಗಿ, ಪಿತ್ತಜನ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತವೆ. ಮುಖ್ಯವಾಗಿ ಪಿತ್ತ ಮತ್ತು ಕಫ ಎರಡೂ ಬಂದಿದೆ, ಎರಡೂ ಸಮಸ್ಯೆ ಬಂದಿದೆ ಅಂದರೆ ತುಪ್ಪ ಹಾಕಿ. ಪಕ್ಕಾ ಅದು ಕಫಜನ್ಯವಾಗಿ ಬಂದಿದೆ ಅಂತ ಹೇಳಿದ್ರೆ ಆಯುರ್ವೇದಿಕ್ ವೈದ್ಯರನ್ನ ಭೇಟಿಯಾಗಿ ನೀವು ತಿಳ್ಕೊಬೇಕು, ಯಾವ ಸಮಸ್ಯೆ, ಯಾವ ದೋಷದಿಂದ ಕಣ್ಣಿನ ಸಮಸ್ಯೆ ಬಂದಿದೆ ಅಂತ. ಕಫಜನ್ಯವಾಗಿ ಬಂದಿದೆ ಅಂದರೆ ಬೇವಿನ ಮರದಲ್ಲಿ ಇಟ್ಟಿರ್ತಕ್ಕಂಥ ಜೇನು, ಪಕ್ಕ ಬೇವಿನ ಮರದಲ್ಲಿ ಇಟ್ಟಿರ್ಬೇಕು. ಜೇನೇ ಒರಿಜಿನಲ್ ಸಿಗೋದಿಲ್ಲ, ನಿನ್ನ ಬೇವಿನ ಮರದಲ್ಲಿ ಇಟ್ಟದ್ದು ಯಾರು ಕೊಡ್ತಾರೆ ನಮಗೆ? ಅದು ನಿಮಗೆ ಬೇಕಂದ್ರೆ ನಮ್ಮ ಆಶ್ರಮದ ಮೂಲಕ ತಾವು ಪಡ್ಕೊಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನ ಬಸವರಾಜ್ ಅವರು ಇದಾರಲ್ಲ, ಈ ಯೂಟ್ಯೂಬ್ ಚಾನಲ್ ಮುಖ್ಯಸ್ಥರು ಬಸವರಾಜ್ ಅವರು, ಅವ್ರ ಊರಿನಲ್ಲಿ ಜೇನು ಕುರುಬರು ಅಂತಿದ್ದಾರೆ. ಅವ್ರು ನಮಗೆ ವರ್ಷ ಬಸವರಾಜ್ ಅವರು ನಮಗೆ ಜೇನು ಕಳಿಸ್ತಾರೆ, ಒರಿಜಿನಲ್ ಜೇನು. ಅದನ್ನು ನಮ್ಮ ಆಶ್ರಮದಲ್ಲಿ ನಾವು ಇರ್ತದೆ, ಅದು ತಾವು ಬಳಸ್ಕೋಬೋದು. ಕಫಜನ್ಯವಾಗಿ ಬಂದಿರತಕ್ಕಂಥ ಕಣ್ಣಿನ ಪೊರೆ ಆಗಿರ್ಬೋದು, ಬೇರೆ ಯಾವುದೋ ಸಮಸ್ಯೆ ಆಗಿರ್ಬೋದು, ಕಣ್ಣಿಗೆ ನೀವು ಜೇನು ತುಪ್ಪ ಹಾಕೋದ್ರಿಂದ ಕಫದ ವಿಕಾರಗಳು ಬರೋದಿಲ್ಲ. ಬಂದಿದ್ರೆ ಅದು ಗುಣ ಆಗ್ತದೆ. ಮುಂದೆ ಬರದಂತೆ ತಡಿಬೇಕಂದ್ರೆ, ಕಫ ಸಮಸ್ಯೆಗಳಿಂದ ಬಂದಿದ್ದು ನಿಮ್ಮ ಕಫ ಪ್ರಕೃತಿ ಇದೆ ಅಂತ ಹೇಳಿದ್ರೆ ನೀವು ಜೇನನ್ನು ಹಾಕೋಬೋದು 2 ಹನಿ. ಮೂಗಿಗೆ ಜೇನು ಹಾಕ್ಲಿಕ್ಕಾಗಲ್ಲ, ಕಣ್ಣಿಗೆ ಹಾಕ್ಬೋದು. ಹೀಗೆ ಮಾಡಬೇಕು. ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ಕಣ್ಣಿಗೆ ಸ್ವಲ್ಪ ನೀರು ಎರಚ್ಕೋಬೇಕು. ಬಾಯಲ್ಲಿ ನೀರು ಹಾಕ್ಕೊಂಡು ಹಿಂಗೆ ಇಟ್ಕೋಬೇಕು. ಬಾಯಲ್ಲಿ ನೀರು ಉಗುಳಬಾರ್ದು, ಹಿಂಗೆ ಇಟ್ಕೊಂಡು ನೀವು ಕೈಯಿಂದ ನೀರನ್ನು ಎರಚ್ಕೋಬೇಕು. 2 ಕಣ್ಣಿಗೆ ಒಂದು 20 ಬಾರಿ. ಅದು ಕೂಡ ಜಲಚಿಕಿತ್ಸೆ ಆಗ್ತದೆ. ಹಾಗೆಯೇ ತ್ರಾಟಕ ಮಾಡೋದು, ಶಿವಯೋಗ ತ್ರಾಟಕನಾದರೂ ಮಾಡಿ, ಒಂದು ದೀಪದ ತ್ರಾಟಕನಾದರೂ ಮಾಡಿ. ತ್ರಾಟಕ ಮಾಡೋದ್ರಿಂದನೂ ಕೂಡ ಕಣ್ಣಿನ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಇದಾಯಿತು. ಇನ್ನು ಇದಾದ ಮೇಲೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ವಿಟಮಿನ್ ಎ ಅಂಶವನ್ನು ಹೊಂದಿರತಕ್ಕಂಥ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿನ್ನೋದು. ಆಮೇಲೆ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡೋದು. ಕಪಾಲಭಾತಿ, ಅಪಾನ ಮುದ್ರೆಯಲ್ಲಿ ಮತ್ತು ವರುಣ ಮುದ್ರೆಯಲ್ಲಿ ಮತ್ತು ಜ್ಞಾನ ಮುದ್ರೆಯಲ್ಲಿ, ಈ 3 ಮುದ್ರೆಯಲ್ಲಿ ಕಪಾಲಭಾತಿ ಮಾಡೋದು. ಕಪಾಲಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್. ಆ ಒಂದು ಪ್ರಾಣಾಯಾಮ ಮಾಡೋದು. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು. ಮತ್ತು ಬ್ರಾಹ್ಮರಿ ಪ್ರಾಣಾಯಾಮ ಅಂತ ಬರುತ್ತೆ. ಜಾಸ್ತಿ ಹೀಟ್ ಆಗಿ ಪಿತ್ತದಿಂದ ಕಣ್ಣು ಉರಿತಾ ಇದೆ, ಕಣ್ಣಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಐ ಡ್ರೈ ಆಗ್ತಾ ಇದೆ ಅಂದರೆ ದೇಹ ತಂಪು ಮಾಡ್ಕೊಳ್ಳಿಕ್ಕೆ ಶೀತಲಿ ಪ್ರಾಣಾಯಾಮ. ಹಲ್ಲು ಕಚ್ಚಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಶೀತಲಿ ಪ್ರಾಣಾಯಾಮ ಮೊದಲು ಹೇಗೆ ಅಂದರೆ
ನಾಲಿಗೆಯನ್ನು ಹೊರಗೆ ಹಾಕ್ಬೇಕು, ರೋಲ್ ಮಾಡಿ ಉಸಿರು ತೆಗೆದುಕೊಳ್ಬೇಕು. ಹೀಗೆ ಬಾಯಿಂದ ತಗೊಂಡು ಬಿಡ್ಬೇಕು. ಮೊದಲು ಬಾಯಿಂದ ತಗೊಂಡು ಉಸಿರು ಹೋಲ್ಡ್ ಮಾಡಿ ಒಂದು ಸ್ವಲ್ಪ ಒಂದು 10-20 ಸೆಕೆಂಡ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಿ ಮೂಗಿಂದ ಬಿಡೋದು. ಎಷ್ಟೇ ಬಿಸಿ ಇರಲಿ ಶರೀರ, ಉಷ್ಣ ಇರಲಿ, ಇದನ್ನು ಮಾಡಿದ್ರೆ ನಿಮಗೆ ತಕ್ಷಣ ರಿಲೀಫ್ ಸಿಗ್ತದೆ. ಶೀತಲಿ ಪ್ರಾಣಾಯಾಮ. ಉಸಿರು ತಗೊಂಡು ಉಸಿರನ್ನ ಒಳಗಡೆ ಇಟ್ಟು ಹೋಲ್ಡ್ ಮಾಡಿ ಅದನ್ನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿದ ಮೇಲೆ ಕತ್ತನ್ನು ಮೇಲೆತ್ತಿ ಉಸಿರನ್ನ ಎಡಗಡೆಯಿಂದ ಬಿಡೋದು, ಮೂಗಿನಿಂದ. ಬಾಯಿಂದ ತೆಗೆದುಕೊಳ್ಳೋದು, ಮೂಗಿಂದ ಬಿಡೋದು. ಹೇಗೆ ನೋಡಿ. ಹೇಗೆ ಇದು ಶೀತಲಿ. ಆಮೇಲೆ ಶೀತಕಾರಿ ಅಂದರೆ ನಾಲಿಗೆಯನ್ನು ಮೇಲಿನ ಅಂಗಳಕ್ಕೆ ಸ್ಪರ್ಶ ಮಾಡಬೇಕು, ಮಾಡಿ ಹಲ್ಲು ಕಚ್ಚಬೇಕು, ಹಲ್ಲು ಕಚ್ಚಿ ಉಸಿರು ತೆಗೆದುಕೊಳ್ಬೇಕು. ಪಿತ್ತ ಇರೋರು ಮಾಡ್ಬೇಕು ಇದನ್ನು. ಕಫ ಇರೋರು ಮಾಡಿದ್ರೆ ಇನ್ನೂ ತಂಪಾಗುತ್ತೆ. ಕಣ್ಣುರಿ, ಕಣ್ಣು ಕೆಂಪಗಾಗೋದು, ಐ ರೆಡ್ ಆಗ್ತಕ್ಕಂಥದ್ದು, ಕಣ್ಣಲ್ಲಿ ಒಂಥರ ಚುಚ್ಚೋದು, ಒಂಥರ ಉರಿಯೋದು, ನವೆ ಆಗೋದು, ಕೆರೆತ ಬರೋದು, ಇಂಥ ಸಮಸ್ಯೆ ಇರೋರು ಇದನ್ನು ಮಾಡ್ಬೋದು. ಶೀತಕಾರಿ ಪ್ರಾಣಾಯಾಮ. ಎಲ್ಲ ಪ್ರಾಣಾಯಾಮಗಳನ್ನು ವಿಸ್ತೃತವಾಗಿ ಹೇಳಲಿಕ್ಕೆ ಸಮಯದ ಅಭಾವ. ಅದಕ್ಕೆ ನೀವು ಭಸ್ತ್ರಿಕಾ, ಕಪಾಲಭಾತಿ, ನಾಡಿ ಶುದ್ಧಿ, ಭ್ರಾಮರಿ, ಇವೆಲ್ಲ ಶೀತಕಾರಿ ಇವೆಲ್ಲ ಪ್ರಾಣಾಯಾಮಗಳ ಬಗ್ಗೆ ನಾವು ಒಂದೊಂದು 20 ನಿಮಿಷದ ವಿಡಿಯೋ ಮಾಡಿದ್ದೇವೆ. ಅದನ್ನ ನೋಡ್ಬೇಕಂದ್ರೆ ಯೂಟ್ಯೂಬ್ನಲ್ಲಿ ವೈದ್ಯಶ್ರೀ ಚನ್ನಬಸವಣ್ಣ ಅಂತ ಸರ್ಚ್ ಮಾಡಿದ್ರೆ, ಆ ಪ್ರಾಣಾಯಾಮಗಳನ್ನ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡ್ತದೆ ಆ ವಿಡಿಯೋ. ಹಾಗೆ ಅದನ್ನು ನೀವು ನೋಡ್ಬೋದು. ಆದ್ಮೇಲೆ ಕಣ್ಣಿನ ಸಮಸ್ಯೆಯಿಂದ ಭಾಳ ಜನರು ತುಂಬ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಕಣ್ಣು ಬಹಳ ಪ್ರಧಾನ ಅಂಗ. ಕಣ್ಣಿಲ್ಲ ಅಂದರೆ ಮನುಷ್ಯನಿಗೆ ತುಂಬ ಒಂಥರ ಅವನ ಜೀವನನೇ ಒಂಥರ ಬೇಜಾರಾಗ್ಬಿಡ್ತದೆ. ಕಣ್ಣು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ. ಜಗತ್ತಿನ ಸೌಂದರ್ಯವನ್ನು ನೋಡಲಿಕ್ಕೆ, ಸಾತ್ವಿಕವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ. ಹಾಗಂತ ಕಣ್ಣಿಲ್ಲ ಅಂತ ಹೇಳಿದ್ರೆ ಅದೇನು ಪಾಪ ಅಲ್ಲ. ಕಣ್ಣೇ ಇಲ್ಲದೆ ಇರತಕ್ಕಂಥವ್ರು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಗದಗಿನ ಪಂಚಾಕ್ಷರಿ ಗವಾಯಿಗಳಾಗಿರ್ಬೋದು, ಪುಟ್ಟರಾಜ ಗವಾಯಿಗಳಾಗಿರ್ಬೋದು, ಕೋಟ್ಯಂತರ ಜನರ ಅಂಧರ, ಅನಾಥರ ಬಾಳನ್ನ ಬೆಳಕಾಗಿಸಿದ್ದಾರೆ. ಹಾಗೆ ಹೊರಗಿನ ಚರ್ಮಚಕ್ಷು ಎಷ್ಟು ಮುಖ್ಯನೋ ಆಂತರಿಕವಾಗಿರ್ತಕ್ಕಂಥ ಜ್ಞಾನಚಕ್ಷು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಹೊರಗಿನ ಕಣ್ಣು ಕಾಣಿಸ್ಬೇಕು, ಒಳಗಿನ ಕಣ್ಣು ಕಾಣಿಸ್ಬೇಕು. ಬಹಳ ಮುಖ್ಯವಾಗಿ ನಾನು ಹೊರಗಿನ ಕಣ್ಣಿಗೆ ಔಷಧಿಯನ್ನು ಹೇಳ್ಬೋದು, ಒಳಗಿನ ಕಣ್ಣಿಗೆ ಔಷಧಿ ನಿಮ್ಮಲ್ಲೇ ಇದೆ. ಅದ್ಯಾವುದಂದ್ರೆ ದಯೆ, ಪ್ರೀತಿ, ಕರುಣೆ, ವಾತ್ಸಲ್ಯ, ಮಮತೆ, ವಿಶಾಲವಾದ ಮನಸ್ಸು ಇದಿರಬೇಕು. ಹಾಗಾಗಿ ಇದನ್ನು ತಿಳ್ಕೊಳ್ಳಿ. ನಾ ಹೇಳಿರ್ತಕ್ಕಂಥ ಇವನ್ನೆಲ್ಲ ನೀವು ಪ್ರಯೋಗ ಮಾಡಿದ್ರೆ ನಿಮಗೆ 100 ವರ್ಷದವರೆಗೂ ನಿಮ್ಮ ಜೀವನ ಇರೋವರೆಗೂ ಕಣ್ಣಿನ ಆರೋಗ್ಯವನ್ನು ನೀವು ಕಾಪಾಡಿಕೊಂಡು ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಗುಣವಾಗದ ಕಠಿಣ ಕಾಯಿಲೆಗಳು. ನಾವು ಈ ಕಣ್ಣಿಗೆ ಒಂದು ಡ್ರಾಪ್ ಮಾಡಿದ್ದೇವೆ, ಎಷ್ಟು ಸಾವಿರಾರು ಜನರಿಗೆ ಉಪಯೋಗ ಆಗಿದೆ. ಕಣ್ಣೇ ಇಲ್ದವ್ರಿಗೆ ಕಂಡು ಬಂದಿದೆ ಆ ಡ್ರಾಪಿಂದ, ದಿವ್ಯ ನಯನಾಮೃತ. ಅದನ್ನು ಕೂಡ ತಾವು ಬಳಸ್ಕೋಬೋದು. ಕಣ್ಣಿನ ಸಮಸ್ಯೆ ವ್ಯಾಪಕವಾಗಿ ಹೆಚ್ಚಾಗಿದ್ದರೆ, ಬರದಂತೆ ತಡಲಿಕ್ಕೆ, ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಅದಕ್ಕೆ ಏನು ಮಾಡ್ಕೊಳ್ಳಿಕ್ಕೆ ಅಂತ ಎಲ್ಲ ಹೇಳಿದ್ದೇನೆ. ಆಮೇಲೆ ಆದ್ಮೇಲೆ ಈ ಕ್ಯಾರೆಟ್ ಜ್ಯೂಸು, ಆಮೇಲೆ ಬೀಟ್ರೂಟ್ ಜ್ಯೂಸು, ಬೂದುಕುಂಬಳಕಾಯಿ ಜ್ಯೂಸು, ಇವೆಲ್ಲ ಭಾಳ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ. ಇವನ್ನೆಲ್ಲ ತಾವು ಬಳಸ್ಕೋಬೋದು. ಹಾಗೆಯೇ ಆಹಾರದಲ್ಲಿ ಸಾತ್ವಿಕತೆ ಇರಲಿ, ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಜಾಸ್ತಿ ಸೇವನೆ ಮಾಡಿ. ಈ ವಿಚಾರಗಳನ್ನ ಎಲ್ಲರಿಗೂ ಹರಡೋದು ನಿಮ್ಮ ಜವಾಬ್ದಾರಿ. ಯಾಕಂದರೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೇವೆ ಅಂದರೆ ಒಳ್ಳೇದು ಬೆಳೀಲಿ ಅಂತ. ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಫೇಸ್ಬುಕ್ನಲ್ಲಿ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳೇನಾದರೂ ಇದ್ದರೆ ಅದಕ್ಕೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.